2028ಕ್ಕೆ ಜೆಸಿಬಿ ಮೂಲಕ ಮುಖ್ಯಮಂತ್ರಿ ಆಗ್ತೇನೆ. ಬೆಳಗಾವಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೆಸಿಬಿ ಅನ್ನುವ ಪಕ್ಷದ ಮೂಲಕ, ಜೆಸಿಬಿ ಅಂದ್ರೆ ಯಂತ್ರ ವಾಹನದ ಮೂಲಕ ಅಲ್ಲ. ನಾಳೆ ನಾನು ಗೋವಾಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲಿ ಪರಿವರ್ತನೆ ಆಗ್ತಾ ಇದೆ. ಹೈಕಮಾಂಡ್ ಕರೆಯದೇ ಇದ್ರೆ ಜೆಸಿಬಿಯನ್ನು ರೆಡಿ ಇಟ್ಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ನಿಂದ ಅಥವಾ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಜೆಸಿಬಿ ಅಂತ ಹೇಳಿದ್ರೆ ಅದೇನೆ. ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಈ ಮೂರೂ ಪಕ್ಷದಿಂದ ಜನ ಬರ್ತಾರೆ. ಹೀಗಾಗಿ ನಾನು ಜೆಸಿಬಿಯನ್ನು ರೆಡಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಜೆಡಿಎಸ್, ಕಾಂಗ್ರೆಸ್ ಹಾಗೂ ಬಿಜೆಪಿ ಅಂದರೆ ಒಂದು ಸ್ವತಂತ್ರ ಪಕ್ಷವನ್ನು ಕಟ್ಟುವ ಮುನ್ಸೂಚನೆ ಇದು ಅಂತ ಅಂದುಕೊಳ್ಬೇಕಾ, ಅಥವಾ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಇವರನ್ನು ಉಚ್ಚಾಟನೆ ಮಾಡಿತ್ತು ಅವರ ಹೇಳಿಕೆಗಳ ಕಾರಣಕ್ಕಾಗಿ. ಉಚ್ಚಾಟನೆಯನ್ನು ವಾಪಸ್ ಪಡೆದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತಾರ, ಮತ್ತೆ ಬಿಜೆಪಿಯ ಹುಲಿ ಅಂತ ಗರ್ಜಿಸುವ ನಿಟ್ಟಿನಲ್ಲಿ ಯತ್ನಾಳ್ ಯೋಚಿಸ್ತಾ ಇದ್ದಾರಾ ಗೊತ್ತಿಲ್ಲ. ಬಟ್ ಬಸನಗೌಡ ಪಾಟೀಲ್ ಯತ್ನಾಳ್ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಹೇಳ್ಕೊಳ್ಳಿಕ್ಕೆ ಒಂದು ಪಕ್ಷ ಇಲ್ಲ, ಅವ್ರಿಗೊಂದು ಶಾಸಕರ ಬಲ ಅಂತ ಹೇಳ್ಕೊಳ್ಳೋಕ್ಕೂ ಈಗ ಸದ್ಯಕ್ಕಂತೂ ಆಗೋದಿಲ್ಲ. ಒಂದು ಪಕ್ಷವನ್ನು ಸಂಘಟನೆ ಮಾಡಿ ಚುನಾವಣೆಗೆ ಸ್ಪರ್ಧಿಸಿ ನಾನು ಅಧಿಕಾರವನ್ನು ಸ್ಥಾಪಿಸ್ತೀನಿ ಅಂತ ಹೇಳಲಿಕ್ಕೂ ಕೂಡ ಆಗೋದಿಲ್ಲ. ಬಟ್ ಮುಖ್ಯಮಂತ್ರಿ ಆಗ್ತೀನಿ ಎನ್ನುವ ಮಾತುಗಳನ್ನು ಮಾತ್ರ ಹೇಳ್ತಾ ಇದ್ದಾರೆ. ಇದು ಅಚ್ಚರಿ ಅಂತ ಕಾಣಿಸುತ್ತೆ. ರಾಜ್ಯದ ಜನರ ಭಾವನೆಗೆ ಹೈಕಮಾಂಡ್ ಒಪ್ಕೋತ ತಗೊಂಡಿನಿ. ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ ಜೆಸಿಬಿ ಪಾರ್ಟಿ ರೆಡಿನೇ ಐತಿ. ನಾನು ಯಾರ ಸಂಪರ್ಕ ಹೋಗಿಲ್ಲ, ಪಾಪ ಅವ್ರು ಯಾರು ಸಂಪರ್ಕ ಬಂದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಈಗ ನಮ್ದು ಅವಶ್ಯಕತೆ ಇಲ್ಲ. ಅವ್ರಿಗೆ ಅವಶ್ಯಕತೆ ಆಗ್ಬಿಡ್ತದೆ 2027ಕ್ಕೆ ಗೋವಾ ಚುನಾವಣೆಯಿಂದ ನನ್ನನ್ನು ನಾಳೆ ಗೋವಾಕ್ಕೆ ಹೊಂಟೀನಿ. ಗೋವಾದ ಪಾರ್ಟಿದಿಂದ ನನಗೊಂದು ಸಂದೇಶ ಬಂದೈತೆ, ನೀವು 2027 ಚುನಾವಣೆಗೆ ನಮ್ಮ ಬಿಜೆಪಿ ಪರವಾಗಿ ಬರೆಯಬೇಕಂತೇಳಿ. ಯಾಕಂದ್ರೆ ಕರ್ನಾಟಕ ಜನ ಭಾಳ ಇದ್ದಾರೆ. ಈ ಗೋವಾದಾರ ಕರಿಲಕತ್ತಾರ. ಮೊನ್ನೆ ಮಹಾರಾಷ್ಟ್ರ ಚುನಾವಣೆಗೆ ನಾ ಬಾರ್ಡರ್ ನಾನೇ ಅಡ್ಡಾಡೀನಿ. ಪೂರ್ತಿ ಅಕ್ಕಲ್ಕೋಟ್ ಹಿಡಿದು ಜತ್ತತನ ಎಲ್ಲ ಬಾರ್ಡರ್ ನಾನೇ ಅಡ್ಡಾಡೀನಿ. ನಾನೇ ಸಭೆಗೆ 10 ರಿಂದ 15 ಸಾವಿರ ಜನ ಸೇರಿದ್ರು. ಈ ಗೋವಾದಾಗನ ಒಂದು ಪರಿವರ್ತನೆ ಆಗ್ಲಕತ್ತೈತಿ. 2027 ಚುನಾವಣೆ ಇದೆ. ಅಷ್ಟರೊಳಗೆ ಹೈಕಮಾಂಡ್ದವರು ಒಂದು ನಿರ್ಣಯ ಮಾಡ್ತಾರೆ. ಮಾಡಲಿಲ್ಲ ಅಂದ್ರೂ ನಂದು ರೆಡಿ ಇಟ್ಕೊಂಡು ಜೆಸಿಬಿ ಪಾರ್ಟಿ ಬಯಲ ಎಲ್ಲ ಪಾರ್ಟಿ ರೆಡಿ. 28ಕ್ಕೆ ಮುಖ್ಯಮಂತ್ರಿಯಾಗಿ 11 ಜೆಸಿಬಿಗಳ ವಿಜಯ ಮಾಡಿ ಧ್ಯಾನ್ ಪೂರ್ಣಂ ಜಗನ್ ಜ್ಯೋತಿ ಹಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ. ಆ ಪಾರ್ಟಿಯಾಗಿದ್ರು ಹೋಗ್ತೀನಿ, ಪಾರ್ಟಿಯಾಗಿರ್ಲಿಕ್ಕೆ ಜೆಸಿಬಿ ಅಂದ್ರೆ ಜೆ ಅಂದ್ರೆ ಜೆಡಿಎಸ್, ಅಲ್ಲಿ ನಾರಾಜ್ ಆಗೋರು ನಮ್ಮ ಕಡೆ ಬರ್ತಾರೆ. ಸಿ ಅಂದ್ರೆ ಕಾಂಗ್ರೆಸ್, ಅಲ್ಲಿ ಒಳ್ಳೆಯವರು ಅದಾರ, ಅವರು ನಮ್ಮ ಪಾರ್ಟಿ ಬರ್ತಾರೆ. ಬಿ ಅಂದ್ರೆ ಬಿಜೆಪಿ, ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ. ಎಲ್ಲ ಕಡೆ 30% ತಗೋತೀನಿ. 10% ರಾಜಕೀಯ ಮಾಡಲಾರ ಹುಡುಗರು ತಗೊಂಡ್ರೆ ಆ ಪಕ್ಷ ಕಟ್ತೀನಿ. ಜೆಸಿಬಿ ಎಲ್ಲ ಚಾಲು ಆಗ್ತೈತೆ ಗೊತ್ತಂದ್ರೆ ಇನ್ನೊಮ್ಮೆ ವಿಜಯೇಂದ್ರನ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ ಜೆಸಿಬಿ ಚಾಲು. ಆ ಅನೌನ್ಸ್ ಆದ ಮರುದಿವಸ ಚಾಲು. ಕರ್ನಾಟಕದಾಗ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು